ಇದು ಅಲ್ಲದೆ ಮತ್ತೆ ಹೇಳಲು ಚೆನ್ನಾಗಿ ಕೇಳು. ರಾಣಿ ಓ ಸತಿಮಣಿ ನೀನೇ ಎನ್ನರಗಿಣಿ ಮಾತಿಗೆ ಸೋಲದ ಚಿಂತಾಮಣಿ ಎನ್ನ ಹೃದಯದ ರಾಣಿ ಎನ್ನ ಹೃದಯದ ರಾಣಿ ಎನ್ನ ಹೃದಯದ ರಾಣಿ ಎನ್ನ ಹೃದಯದ ರಾಣಿ ರಾಣಿ ಓ ಸತಿಮಣಿ ನೀನೇ ಎನ್ನರಗಿಣಿ ಮಾತಿಗೆ ಸೋಲದ ಚಿಂತಾಮಣಿ ಎನ್ನ ಹೃದಯದ ರಾಣಿ ಎನ್ನ ಹೃದಯದ ರಾಣಿ ಎನ್ನ ಹೃದಯದ ರಾಣಿ ಎನ್ನ ಹೃದಯದ ರಾಣಿ ಅಹೇ ಹೃದಯೇಶ್ವರಿ ಎನ್ನ ಪ್ರೇಮದ ಮನೋಹರಿ ಮನೋಹರ ಸ್ತ್ರೀಯರು ಏನು ಮಾತನಾಡಿದ್ರೆ ಚಂದ ಅದೇ ಈ ಜಗತ್ತಿಗೆ ಆನಂದ. ಈ ಜಗವ ಹುಟ್ಟಿರೋದು ಜಗದಾದಿ ದೇವತೆಯಿಂದ. ಅಹೇ ಸುಂದರಿ ಅದು ಹೇಗೆಂದರೆ ಸ್ತ್ರೀಯರು ಮೊದಲು ಪುರುಷರ ಹೃದಯ ತಮ್ಮ ಮೋಹಾಂಕುರದಿಂದ ಹುಲ್ಲು ಕಟ್ಟಿಯಂತೆ ಕೊಚ್ಚಿಕೊಂಡು ನಿಮ್ಮ ಬಳಿಗೆ ಸೆಳೆದುಕೊಂಡಿರುವಿರಿ. ಆಯಾ ಸಮಯಗಳಲ್ಲಿ ಆಯಾ ವಿಚಾರಗಳಿಗೋಸ್ಕರ ಸಂದರ್ಭಕ್ಕೆ ಅನುಸರಿಸಿಕೊಂಡು ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬಲವೀನನೆಂಬಂತೆ ತಳ್ಳಿಬಿಡುವಿರಿ. ಇದು ಶ್ರೀಧರ್ಮ ಪದ್ಧತಿ ಸತಿ. ಇದಕ್ಕೆ ಅನುಸರಿಸಿ ಇವರೆಲ್ಲರಂತೆ
ನೀನು ಸಹ ಮಾತನಾಡ್ತೀಯ ಪ್ರಿಯಾ ಪ್ರಿಯೆ ದೇವ ದೇವಿ ಸ್ತ್ರೀಯರನ್ನು ಜರಿದು ಮಾತನಾಡುತ್ತಿರುವೆಯಾ? ಹೌದೇ ಸುಂದರಿ? ಇದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ಹೆಂಡಕ್ಕೆ ಸ್ತ್ರೀ ವೇಷವನ್ನು ಧರಿಸಿ ಎಂತೆಂತ ಕಾರ್ಯಗಳನ್ನು ಮಾಡಿರುವೆಯಲ್ಲ. ಭಕ್ತರ ಉದ್ಧಾರಕ್ಕೆ ಸುಂದರಿ. ಮತ್ತೆ ಸ್ತ್ರೀಯರನ್ನು ಸೇರುವುದೇಕೆ? ಪ್ರಿಯಳೆ ಕಾಂತೆ ಶ್ರೀಹರೇ ಮನೋವರಿ ಚೆನ್ನಾಗಿ ಹೇಳು. ಚೆನ್ನಾಗಿ ಕೇಳು. ಸ್ತ್ರೀಯರ ಕಾಡುವುದು ಪುರುಷರು ಮಹಾಚೇತರರು. ನಿನ್ನಂದ ಚಂದ ನೋಡಿ ಅಂಗ ಚಂದ ಸುಖಬೇಡಿ. ಸ್ತ್ರೀಯರ ಕಾಡುವುದು ಪುರುಷರು ಮಹಾಚೇತರರು. ಪುರುಷರು ಮನಸಾರ ಸೂರ್ಯಗೊಳ್ಳುವಂತೆ ಹೇಳಿದಿಲ್ಲ. ಹೌದೇ ಸುಂದರಿ? ಕಾಂತ ಕಾಂತೆ ನೀನು ಮೋಹಿನಿ ರೂಪವನ್ನು ತಾಳಿ ಭಸ್ಮಸುರರನ್ನು ನಾಶ ಮಾಡಲಿಲ್ಲವೇ? ಆ ಸದಾಶಿವನಿಗೆ ಬಂದ ತೊಂದರೆಗಳನ್ನು ನಿವಾರಿಸೋದಕ್ಕೆ ದೇವಿ. ಮತ್ತೆ ಸ್ತ್ರೀಯರನ್ನು ಜರಿಯುವುದಕ್ಕೆ ವೈಕುಂಠವಾಸ ನಿನ್ನಲ್ಲಿರುವುದು ಪ್ರಾಣೇಶ್ವರಿ. ಹಾಗಾದ್ರೆ ಇಲ್ಲವೇ ಮತ್ತೆ ಹೇಳುವನು ಚೆನ್ನಾಗಿ ಕೇಳು. ಪ್ರಿಯೇ ನಿಂತ ಮಾತು ನಿನಗೆ ಸರಿಯೇ? ಅಯ್ಯೇಶ್ವರಿ ಚೆನ್ನಾಗಿ ಕೇಳು. ಪ್ರಾಣ ಸಖಿಯೇ ಕೇಳೆ ಪ್ರಿಯೇ ನಿಂತ ಮಾತು ನಿನಗೆ ಸರಿಯೇ? ನರಿವ ಮದ ಮೂರ್ಖನ
ಶಿರಾತ್ಮದಿಯಲ್ಲಿ ಉದ್ಭವಿಸಿದೆ ಅನ್ನೋ ಪ್ರಯಾಣಕ್ಕಂತೆ ನಿನಗೆ ಹತ್ತಕ್ಕೆ ಬೇಕಾದರ ಚಿಂತೆ. ಕೂರನಾದ ಭಸ್ಮಾಸುರನು ಆ ಪರಶಿವನ ಸುಡಬೇಕೆಂದು ಹಿಂಬಲಿಸಿದಾಗ ದುಷ್ಟರನ್ನು ನೆಟ್ಟಗಳಿಸುವುದು ಎನ್ನ ಕರ್ತವ್ಯವಾದರಿಂದಲೇ ಆ ಕ್ಷಣವೇ ಮೋಹಿನ ರೂಪ ಉಂಟಾಗಿದೆ. ಹಾಗೆ ಸುಂದರಿ, ಆ ಅಧರ್ಮನಾದ ಭಸ್ಮಾಸುರನು ತನ್ನ ಹಸ್ತದಿಂದಲೇ ತಾನು ಮರಣ ಹೋಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆಗಳನ್ನು ನಿವಾರಿಸಿದೆ. ಕ್ರೂರನಾದ ಇವರಣ ಕಸಪ್ಪನ ಸಂಹರಿಸಿದೆ. ಭಕ್ತನಾದ ಪ್ರಹ್ಲಾದನು ಅವನ ಮಗನಾದರೂ ರಕ್ಷಣೆ ಮಾಡಿದೆ. ಇಂಥ ನಿರಂಜನಿಯಾದ ಎನ್ನೊಡನೆ ನಿನಗೆ ವಾದ ಮಾಡುವುದು ಸರಿಯಲ್ಲ ನಾರಿ, ಎನ್ನ ಪ್ರೇಮದ ಸುಂದರಿ. ಪ್ರಿಯಾ, ಶಕ್ತಿ ಸುಧನ ಪ್ರಸ್ತುತ ರೆಡಿ ಆಗಿರ್ಬೇಕು. ಶಕ್ತಿ ಸುಧನ ಪ್ರಸ್ತುತ ರೆಡಿ ಆಗಿರ್ಬೇಕು. ಹರೇ ಹರೇ, ಶ್ರೀ ಮನೋಹರಿ, ನೀನು ಏನು ಹೇಳಿದರೂ ನಿನ್ನನ್ನು ಮಾತ್ರ ನಂಬಲಾರನು. ಅದಕ್ಕೆ ಸುಂದರಿ? ಕಪಟ ನಾಟಕದ ಸೂತ್ರಧಾರಿ ಸುಂದರಿ, ಹೇಳುವ ಕೇಳು. ಅದೇನು ಚೆನ್ನಾಗಿ ಹೇಳು. ಬಲ್ಲೆ ಶ್ರೀಹರೇ, ನಾನೆನ್ನ ಮನ ನನ್ನಲ್ಲಿರುವುದು ಕಪಟದ ಗುಣ, ನಿನ್ನಲ್ಲಿರುವ ಕಪಟದ ಗುಣ, ನಿನ್ನಲ್ಲಿರುವ ಕಪಟದ ಗುಣ. ಗೋಪಾಲ ವೇಲೋಲ, ಸಮುದ್ರ ಮಾತದೆ ಬಂದ ಅಮೃತದೆ, ಆ ಕೋರಲಿಗೆ ವಿಷವನ್ನ ತೊರೆದೆ. ಸಮುದ್ರ ಮಾತದೆ ಬಂದ ಅಮೃತದೆ, ಆ ಕೋರಲಿಗೆ ವಿಷವನ್ನು ತೊರೆದೆ. ಕಿವಿಗರಿಗೆ ಅಮೃತ ನೀಡೆ, ಕಿವಿಗರಿಗೆ ಅಮೃತ ನೀಡೆ. ಕಪಟ ನಾಟಕದನೆ ಸೋತದ, ಕಪಟ ನಾಟಕದನೆ ಸೋತದ. ಬಲ್ಲೆ ದೇಹರೇ, ನಾನೆನ್ನ ಗುಣ, ನಿನ್ನಲ್ಲಿರುವುದು ಕಪಟದ ಗುಣ, ನಿನ್ನಲ್ಲೇ ಇರುವುದು ಕಪಟ ಗುಣ, ನಿನ್ನಲ್ಲೇ ಇರುವುದು ಕಪಟ ಗುಣ. ಗೋಪಾಲ ವೇಲೋಲ. ರಮಣ, ರಮಣಿ, ಆದರೆ ಇನ್ನೊಂದು ವಿಚಾರ. ಅದೇನು ಸುಂದರಿ? ನಮ್ಮ ತಂದೆಯಾದ ಸಮುದ್ರ ರಚನೆ ಮಾಡುವ ಸಮಯದಲ್ಲಿ ಹಾ ಒಂದು ಕಡೆ ಹಾಲಾಲ, ಮತ್ತೊಂದು ಕಡೆ ಅಮೃತ ಉದ್ಭವಿಸಿದರೆ ಹಾ ದೇವತೆಗಳಿಗೆ ಅಮೃತ ನೀಡಿ, ಧಾನ್ಯವರಿಗೆ ವಿಷ ನೀಡಿ. ಇಂಥ ಕಾರ್ಯ ನೀನೇಕೆ ಮಾಡಿದೆ ನಾರಾಯಣ? ಅಹೇ ಸುಂದರಿ, ಹಾಗಾದ್ರೆ ಇದು ಅಲ್ಲದೆ ಮತ್ತೆ ಹೇಳೋಣ ಚೆನ್ನಾಗಿ ಕೇಳು. ಪ್ರೇಮದ ಹರಗಿಣೆ ನಿನ್ನ ಈ ಕೋಪ ಸೈರಿಸು ನೀನು. ಅಹೇ ಸುಂದರಿ, ಚೆನ್ನಾಗಿ ಕೇಳು. ಪ್ರೇಮದ ಹರಗಿಣೆ ನಿನ್ನ ಈ ಕೋಪ ಸೈರಿಸು ನೀನು. ಮದ ಮೂರ್ಖರ ಮದವನ್ನು ಮುರಿಯಲು ನಾನು ಮಾಡಿದ ಈ ಕಾರ್ಯ
ಜನರಿಗೆ ಪರಿಪರಿಯಿಂದ ತೊಂದರೆ ಕೊಡುವರವರು ಕಾರಣ ಸುರರಿಗೆ ನಾನು ಅಮೃತವ ನೀಡಿದೆ ಕಾರಣ ಸುರರಿಗೆ ನಾನು ಅಮೃತವ ನೀಡಿದೆ ಆರಕ್ಕಸ ಮುಂದಕ್ಕೆ ಸುರಯ ನೀಡಿದೆ ನಾನು ಆರಕ್ಕಸ ಮುಂದಕ್ಕೆ ಸುರಯ ನೀಡಿದೆ ನಾನು ಪ್ರೇಮದ ಅರಗಿನ ನಿನ್ನ ಈ ಕೋಪ ಸೈರಿಸು ನೀನು ಈ ಕೋಪ ಸೈರಿಸು ನೀನು ಈ ಕೋಪ ಸೈರಿಸು ನೀನು 10 ತರಗದ ಮುತ್ತುಗಳಲ್ಲಿ ಶ್ರೇಷ್ಠವಾದ ಜಾತಿ ಮುತ್ತಿನಂತಿರುವ ಎನ್ನ ಪ್ರೇಮದ ಸತಿಮಣಿ ಸೌಂದರ್ಯದ ಕಣಿ ಕಾಂತ ಚತುರ್ದಶ ಬೋರ್ಡನ್ನಂ ಎನ್ನ ಉದರದೊಳ ಅಡಗಿಸಿದ ಭಗವತ್ತಮನೆಂದು ಹೆಸರು ಪಡೆದ ನಾನು ಮತಿವಂತರಾದ ದೇವತೆಗೆ ಅಮೃತಪಾನ ನೀಡಿಸಿದೆ ನಾರದ ಪುತ್ತರಾದ ಕೂಳರಕ್ಕಸರಿಗೆ ಸೂರ್ಯಪಾನ ನೀಡಿಸಿದೆ ಹಾಗೆ ಸುಂದರಿ ಅದು ಹೇಗೆಂದರೆ ಆ ದುಷ್ಟರಾದ ರಕ್ಕಸರು ಯಾ ಸಮಯದಿ ಶ್ರೇಷ್ಠರಾದ ದೇವತೆಗೆ ತೊಂದರೆಯನ್ನು ಕೊಡೋರು ಆ ಕ್ಷಣವೇ ಅವರನ್ನು ಸಂಹರಿಸೋದಕ್ಕಾಗಿ ನಾನು ಈ ರೀತಿ ಮಾಡಿದೆ ತಿಳಿದ್ದೆ ಕಾಂತೆ ಎನ್ನ ಗುಣವಂತೆ ಪ್ರಿಯ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶೋಭಕರ ನಾರಾಯಣ ಶ್ರೀಧರ ಶೋಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಈ ಜಗವಂದ ನಾಟಕ ಮಂದಿರ ಈ ಜಗವಂದ ನಾಟಕ ಮಂದಿರ ಜನರೇ ಸೂತ್ರದ ಗೊಂಬೆಗಳಯ್ಯ ಜನರೇ ಸೂತ್ರದ ಗೊಂಬೆಗಳಯ್ಯ ನೀನಾಗಿಸಿದಂತೆ ಹಾಕುವೆಲಯ್ಯ ನೀನಾಗಿಸಿದಂತೆ ಹಾಕುವೆಲಯ್ಯ ನೀಲಮಯ್ಯನ ನೀನೆ ದೇವ ನೀಲಮಯ್ಯನ ನೀನೆ ದೇವ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶೋಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ 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 ಶ್ರೀಮನ್ನಾರಾಯಣ ಜಗತ್ ಸಂರಕ್ಷಣ ನಿಮ್ಮ ದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೆನು ಇಗೋ ಲಕ್ಷ್ಮೀ ಸಮೇತ ನಿಮ್ಮನ್ನು ಕಂಡು ನಾನು ಧನ್ಯನಾದನು ನಿಮ್ಮ ಪಾದ ಪದ್ಮಗಳನ್ನು ವಂದಿಸುವನ ದೇವ ನಿನಗೆ ಶುಭವಾಗಲಿ ಬ್ರಹ್ಮಮಾನ ಸುದ್ಭವ ಅಲ್ಲೇನು ತಿಳಿಸು ನೀನು ಬಂದ ಕಾರ್ಯವ ಎನ್ನಿದು ನಿನ್ನ ಲೀಲೆ ನಾರಾಯಣ ಜನ ತೊಂದರೆ ಬಂತು ವೈಕುಂಠಕಿ ದಿನ ಶಾರದ ನಂದನ ಬಿಡುವೆಂಚನ ಅರಿಯಾದವನೇನು ಆ ವಿಷಯ ನೀನ ಏನಿದು ನಿನ್ನ ಲೀಲೆ ನಾರಾಯಣ ಜನ ತೊಂದರೆ ಬಂತು ವೈಕುಂಠಕಿ ದಿನ ಶಾರದ ನಂದನ ಬಿಡುವೆಂಚನ ಅರಿಯಾದವನೇನು ಆ ವಿಷಯ ನೀನ ನಾರಾಯಣ ನಾರದ ಚೆನ್ನಾಗಿತ್ತು ಚೆನ್ನೈಯರು
ಸೂದನ ಪ್ರಸೋದ ನಂಬರು ವೈಕುಂಠಕ್ಕೆ ತಾಳೆ ಮಾಡಲು ಬರುವರು. ಇವರಂತೆ ಮೆರೆದು ಬಂದ ಮೂರ್ಖರು ನನ್ನಿಂದಲೇ ಅವರ ಮರಣವಾದರು. ಶಕ್ತಿ ಸೂದನ ಪ್ರಸೋದ ನಂಬರು ವೈಕುಂಠಕ್ಕೆ ತಾಳೆ ಮಾಡಲು ಬರುವರು. ಇವರಂತೆ ಮೆರೆದು ಬಂದ ಮೂರ್ಖರು ನನ್ನಿಂದಲೇ ಅವರ ಮರಣವಾದರು. ಗುರುಳರ ಹತ್ತಿಸುವ ಕಾರ್ಯವ ಮರೆತು ಇರುವುದು ಕರವೇನೋ ಸರಸ್ವತಿ ಕುಳಿತು. ಲೋಕರಕ್ಷಕ ನಾನು ಎಂಬುವುದನ್ನು ಅರಿತು ಏಕೆ ಈ ಭ್ರಾಂತಿ ಬಿಡಿ ನಿನ್ನಯ ಚಿಂತೆ. ಗುರುಳರ ಹತ್ತಿಸುವ ಕಾರ್ಯವ ಮರೆತು ಇರುವುದು ಕರವೇನೋ ಸರಸ್ವತಿ ಕುಳಿತು. ಲೋಕರಕ್ಷಕ ನಾನು ಎಂಬುವುದನ್ನು ಅರಿತು ಏಕೆ ಈ ಭ್ರಾಂತಿ ಬಿಡಿ ನಿನ್ನಯ ಚಿಂತೆ. ಏನಿದು ನಿನ್ನ ಲೀಲೆ ನಾರಾಯಣ ಜನ ತೊಂದರೆ ಬಂತು ವೈಕುಂಠ ಜೀವಿನ. ಶಾರದ ನಂದನ ಬಿಡುವೆ ಜನ ಅರಿಯಾದವನೇನು ಆ ವಿಷಯ ನೀನ. ಏನಿದು ನಿನ್ನ ಲೀಲೆ ನಾರಾಯಣ ಜನ ತೊಂದರೆ ಬಂತು ವೈಕುಂಠ ಜೀವಿನ. ಶಾರದ ನಂದನ ಬಿಡುವೆ ಜನ ಅರಿಯಾದವನೇನು ಆ ವಿಷಯ ನೀನ. ಏನಿದು ನಿನ್ನ ಲೀಲೆ ಏನಿದು ನಿನ್ನ ಲೀಲೆ ಏನಿದು ನಿನ್ನ ಲೀಲೆ ನಾರಾಯಣ. ಅಹೋ ದೇವ, ನಾರದ ಭೂಲೋಕದಲ್ಲಿ ದುಷ್ಟರಾದ ಶಕ್ತಿಸೂದನ ಪ್ರಸೋದನೆಂಬ ದೈತ್ಯರು ದೇವಾಲಯಗಳೆಂಬ ಕೆಡವಿ ಹಾ. ಮುನಿಗಳ ಮಾಡುವ ತಪಸ್ಸನ್ನು ಕೆಡಿಸಿ ಯಜ್ಞ ಯಾಗಾದಿಗಳನ್ನು ಭಂಗಪಡಿಸಿ ಸಜ್ಜರನ್ನು ಪೀಡಿಸಿ ಬಹು ಕಷ್ಟಪಡಿಸಿ. ಅಹೋ ತಾತ, ನಾರದ ಆ ದುಷ್ಟ ರಕ್ಕಸರಮ್ಮ ಹತ ಮಾಡಿ ಸದ್ಭಕ್ತರಮ್ಮ ರಕ್ಷಣೆ ಮಾಡದು ಬಿಟ್ಟು ನೀನು ಈ ರೀತಿ ಶೇಷಶಯನಾಗಿ ಲಕ್ಷ್ಮೀ ಒಡನೆ ಆನಂದ ಪರವಶಾದರೆ ಭಕ್ತರ ಗತಿ ಏನು? ಸ್ಥಿತಿಪಾಲನೆ ಲಕ್ಷ್ಮೀ ರಮಣನೆ. ಅಹೇ ಶಾರದ ನಂದನ ತಾತ, ಬಿಡಿ ಬಿಡಿ ವೇಚನ ಕಾಲಚಕ್ರವು ಸದಾ ಚಾಲುನಲ್ಲೇ ಇರ್ತದೆ. ಹಾ. ಆದರೆ ಈಗ ಆ ಲೋಭವತಿ ಮದಂದರಿಗೆ ಹರನವರ ಬಲದಿಂದ ಅತಿ ಗರ್ವ ಬಂದಿರೋದು. ನಾರದ ನಾರಾಯಣ, ಇನ್ನು ಕೆಲವು ಕಾಲ ದಿನಮಾನದಲ್ಲಿಗೆ ಅವರ ಗರ್ವ ಅವರನ್ನೇ ತಿನ್ನುವುದು. ಹಾ. ಹಿಂದಕ್ಕೆ ಇವರಂತೆ ದೇಶ ಸಾಧಿಸಿ ಬಂದರು ಅದಗತಿಯನ್ನು ನೀನೇನು ಅರಿಯದವನೇ ಹೇಗೆ? ಮುನಿವರ್ಯ, ನಾರಾಯಣ, ಕಾಲ ಕೂಡಿ ಬರುವ ತನಕ ಕಾಯ್ಬೇಕು. ಇಷ್ಟೇ ದೈವಿ ಸಂಭೂತರಾದ ನಮ್ಮ ಕರ್ತವ್ಯ. ಯುವರಾಜನಂದನ, ಲಕ್ಷ್ಮೀನಾಥ ತಾತ, ಆ ರಕ್ಕಸರನು ಸಮಯ ನೋಡಿ ಸೇರಿಸುವೆ ಯಮಸದನ. ಅಮ್ಮ ಲೋಕಮಾತೆ, ನಾರದ ಸ್ಥಿರಸಾಗರನ ಸುತೆ, ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿ ಈ ಭಕ್ತರಮ್ಮ ಕಾಪಾಡಿ ಜಗದ್ದೋದ್ಧಾರ ಮಾಡಿ ಎಂದು ಈ ಜಗನ್ಮಯನಿಗೆ ನೀನಾದರೂ ಹೇಳಮ್ಮ ಜನನಿ ತ್ರಿಲೋಕ ಪಾವನಿ. ವೀಣ ಪಾಣಿಯಾದ ನಾರದ, ಅಮ್ಮ ಲೋಕಮಾತೆ, ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಿ ಎಂದು ಈ ಚಿನ್ಮಯನಿಗೆ ಹೇಳುವೆನು. ಶಾರದ ತನೆಯ ಬುಡನಿನ್ನ ಸಂಶಯ. ದೇವಾಶ್ರೇ ಹರೇ, ಮನವರಿ ನಾರದರ ಹೇಳಿದಂತೆ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಿ ಎಂದು ಬೇಡಿಕೊಳ್ಳೆನು ದೇವ ಮಹಾನ್ ಬಾಬ. ಅಹೇ ನಾರಿಮಣಿ, ಎನ್ನ ಪ್ರೇಮದ ಅರಗಿಣಿ, ಕ್ಷಣಕಾಲದಲ್ಲಿಗೆ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿ ಆ ಲೋಕಕಂಟಕರಾದ ಲೋಕವತಿ ದುಷ್ಟರಂ ಶಿಕ್ಷಿಸಿ ಎನ್ನಂಬೆಂಬುದ ಭಕ್ತರನ್ನು ರಕ್ಷಿಸುವೆ. ನಾರದ, ನಾರಾಯಣ, ಇನ್ನು ಸ್ವಲ್ಪ ಸಮಯದಿ ಆ ಕುಳರಂ ಹತ ಮಾಡಿವೆ. ನೋಡ್ತಿರೋ ನಾರದ ಎನ್ನ ಲೀಲಾ ವಿನೋದ. ಶ್ರೀಮನ್ನಾರಾಯಣ ಜಗತ್ ಸಂರಕ್ಷಣ. ನಾನು ಇನ್ನು ಹೋಗಿ ಬರುವೆನು. ನನಗೆ ಅಪ್ಪನೇ ಅಮ್ಮ ದಯಪಾಲಿಸು ಪನ್ನಗ ಶಯನ ಪರಮ ಪಾವನ. ಶಕ್ತಿಸುಧನ ಪ್ರಸೋದನ ಸಂತೋಷದಿಂದ ಹೋಗಿದ ಬ್ರಹ್ಮನಂದನ. ಸಂತೋಷದಿಂದ ಹೋಗಿದ ಬ್ರಹ್ಮನಂದನ. ಇನ್ನೊಮ್ಮೆ ನೀನು ತಿರುಗಿ ವೈಕುಂಠಕ್ಕೆ ಬಂದ ಕಾಲಕ್ಕೆ ಹಾ. ಆ ರಕ್ಕಸರನ್ನು ಯಮಲೋಕಕ್ಕೆ ಸೇರಿಸುವೆ. ಭಕ್ತರನ್ನು ಉದ್ಧಾರ ಮಾಡುವೆ. ಭಕ್ತರ ರಕ್ಷಕ ಎಂಬ ಹೆಸರು ಸಾರ್ಥಕಗೊಳಿಸುವೆ. ತನಯ ನೆನಪಿರಲಿ ನಾನು ಹೇಳಿದ ನುಡಿಯ. ಶಕ್ತಿಸುಧನ ಪ್ರಸೋದನ
ಕಮಲಾರಮಣ ಪನ್ನಗ ಶಯನ ಹರಣ ಭವಭಯ ಹರಣ ದುರಿತ ನಿವಾರಣ ಭವಭಯ ಹರಣ ದಿನ ಜನ ಮಂದಾರ ದಾನವ ಸೌಹಾರ ದಿನ ಜನ ಮಂದಾರ ದಾನವ ಸೌಹಾರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಲೋಕಲೋಕನೇ ಪೂಜಿತನಯ್ಯ ಲೋಕಲೋಕನೇ ಪೂಜಿತನಯ್ಯ ಆಪತ್ತಾಂದವ ನೀನೆ ದೇವ ಆಪತ್ತಾಂದವಾಲೇನ ದೇವ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ 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 ಪ್ರಸೋದನ 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 ಎಲ್ಲೆಲ್ಲ ಕಾಣವಲ್ಲ ಲತಾ ಪ್ರಸೋದನ ಕರ್ಕೊಂಬರೆ ಪ್ರಸೋದನ ಪ್ರಸೋದನ ಮೌಲಿರ್ಯ ಚಂಡ ವಿಕ್ರಮರಣ ಪ್ರಚಂಡ ನನಿಸಿದ ಅನುಜ ಚಟ ಸ್ಫುಟ ದುತ್ಕಟ ಧರ್ಮಟಕ್ಕ ಕಾರ್ಮಿಗಳನ್ನವರ ಒಮ್ಮವ ಜ್ವಾಲ ಎಂದ ದೆಡ್ಡ ಮತಗಳ ಗರ್ಭಗಳ ಲೋಕವಂತ ವೈರಿಗಳಾದವನ ಪಾಲಕರ ಗಂಟಲ ಕೊಳಬೆಗಳ ಬಿಡುವ ಆಹೋ ಅನುಜ ಬಾಪು ಬಾಪ್ರ ಎಣ್ಣೆಯ ಕೋಪಾಗ್ರಗ ಅಷ್ಟಕುಲ ಪರ್ವತಗಳ ಚಡಲ್ಲಂದು ಸೆಡದ ಬಂದ ಈ ಎಣ್ಣ ಕರವುಳ್ಳದ ಜ್ವಾಲಪಿಗೆ ಸೂರ್ಯನ ಪ್ರಕಾಶವೇ ಅಡಗಿತ ಮೋದಿರ್ಯ ಕುಡಿ ಬೇಚೆಯ ಕಾಂತಿಯ ಕಾರ್ಮಿಗಳ ಬಣ್ಣಮಂ ಕರಿಸಿತು ಆದಿಶೇಷನ ಪಣಿ ಮಂಡಲಕ್ಕೆ ಮಣ್ಣು ಮುಚ್ಚಿಕೊಂಡಿತು ಆದಿಶೇಷನಂ ಶಯನ ಹೊಂದಿತು ಮೋದಿರ್ಯ ಮಹಾಪರಾಕ್ರಮಯ ಮುಂದೆ ಆ ಬಂಡರಾದ ಅಮರರು ನಮ್ಮೆದುರಿಗೆ ನಿಲ್ಲುವರು ಅನುಜ ಇದೇ ನನ್ನ ವೈಕುಂಠ ಲೋಕ ನೋಡಿದ ಈ ಲೋಕದ ಅರಸು ವಿಷ್ಣುವೆಂಬುವನ ತನ್ನ ಸತಿಮಣಿಯಳಾದ ಲಕ್ಷ್ಮಿಯಳಂದಿಗೆ ಅಟ್ಟಾಸದಿಂದ ಮೆರೆಯುತ್ತ ಸತಿವಡನೆ ಲೀಲಾ ವಿನೋದನಾರ್ಥಲರವನಂತ ವಾಹುವಾ ವಾಹುವಾ ಇವನ ಸಂಬಂಧಕ್ಕೆ ಇಡುಗಾಡೆ ಮೋಲಿರ ಇವನಿಂದ ನಮ್ಮ ವಂಶಪ್ಪವರಾದ ಭಸ್ಮಾಸುರ ಮೂಕಾಸುರ ಇನ್ನು ಅನೇಕ ವೀರರು ಇವನಿಂದ ಆತರಾದದ್ದನ್ನು ನೆನೆಸಿಕೊಂಡರೆ ಬೋಲಿರ್ಯ ಕೋಪಾಗ್ನಗ ತಕ್ಕನ ಉರಿ ಎಂದು ಬ್ರಹ್ಮರಾಂಧರ ಪರ್ಯಂತರ ವ್ಯಾಪಿಸಿಕೊಳ್ಳುವುದು ಅಗ್ರಜ ಆದ ಕಾರಣ ಬಾಪರ ವೈಕುಂಠ ಮಂಚನ ಮಾತ್ರದಳು ಸುಟ್ಟ ಭಸ್ಮ ಮಾಡಿ ಅವನಾಟ್ರಾಸವಮ್ಮ ಅಡಗಿಸುವೆ ಅಗ್ರಿಸಿಬಿಡು ಅಗ್ರಜ ಈ ಶಕ್ತಿ ಸ್ವತನ ಮಹಾರಾಜನ ವೀರಾದಿ ವೀರ ಸುರಕುಲ ಕುಟುರ ಸುರಕುಲ ಚಕ್ರ ವೇಶ್ವರನಿಗೆ ಸರಿ ಸಮನ ಯಾವದ ಲೋಕದಳು ಯಾರಿಲ್ಲವೆಂದು ಈಗಲೇ ಮಾಡಿಸು ಪ್ರಸೋದನ ಈ ವೈಕುಂಠಮಂ ಸರ್ವನಾಶ ಮಾಡನೋ ಈ ಕ್ಷಣ ಯಾವತ್ತು ರಕ್ಕಸರದ ಪ್ರಖ್ಯಾತನದ ಅಣ್ಣ ಅಮ್ಮ ನಮ್ಮ ಭೀಕರ ಕೋಪ ವೇಷಕ್ಕೆ ಸುರಲೋಕದ ಬೀಜರ ದಿಗ್ಬಂಧರಾಗ ದೇವತರ ಮೇಲೆ ನಮ್ಮ ಪರಾಕ್ರಮ ತೋರಿಸಿದವ ಅವರು ಸರ್ವನಾಶ ಮಾಡಿದವ ನಮಗೆ ಕೆಟ್ಟ ಮಾತನ್ನಾಡುವ ಬೆಟ್ಟರ ಜೀವನ ನಷ್ಟ ಮಾಡಬೇಕ ಅಗ್ರಜ ಅನುಜ ಬಾಪರಿ ಅಟ್ಟಾಸದಿಂದ ಮೆರೆಯುತ್ತಿದ್ದ ಅಮರ ನಮ್ಮ ಅದಮರ ಅಧಿಕಾರಗಳ ನಮ್ಮ
ವಾಸ ಮಾಡಿಕೊಳ್ಳಬೇಕು ಮಾಡಿಕೊಳ್ಳಬೇಕು ತಮ್ಮ. ಅನುಜ ಬ್ರಹ್ಮಟಕ್ಕೆ ನಮ್ಮಣ್ಣ ಸರಿಸಮ ಪರಾಕ್ರಮವಲ್ಲ, ನಮ್ಮ ಭುಜ ಬಲಕ್ಕೆ ಸರಿಸಾಟಿ ಇಲ್ಲಿವರೆಗೆ ಕಾಡಲ್ಲ ಅಣ್ಣ. ತಮ್ಮ ಇನ್ನ ಮೇಲೆ ಆ ಬ್ರಹ್ಮನೆಂಬನು ನಮ್ಮ ಅರಮನೆಯ ದ್ವಾರಪಾಲಕನಾಗಿರಲಿ, ಪರಾಗಲಿರಲ್ಲ ತಮ್ಮ. ಸರ್ವದೇವನ ದೇವತೆಗಳ ಪ್ರತಿದಿನ ತಪ್ಪದ ನಮ್ಮನ್ನ ಪೂಜಿಸಲೇಬೇಕು ತಮ್ಮ. ಅಗ್ರಜ ಅನುಜ ದೇವೇಂದ್ರ ನಮ್ಮ ಅದಮನ ನಮ್ಮ ಲೋಕತಿಯ ಕಾವಲುಗಾರನಾಗಿರಲಿ, ಕಾಲವಗರಾರು ಬಿದ್ದಿರಲ್ಲ ತಮ್ಮ. ರಕ್ಷಿಸುವ ಸಂರಕ್ಷಕ ನಮ್ಮ ಬಿರದ ಧರಿಸಿ ಬಿಟ್ಟರ ವಿಷ್ಣುನ ಸೆರೆದ ಅವರು ಮಧ್ಯವನ್ನು ನಮ್ಮ ರಾಜಧಾನಿಯಾದ ಲೋಕತಿಯ ಸೆರೆಮನೆ ಸೇರಿಸಿ ಜೀವನ ಪರ್ಯಂತರ ನಳಿ ಸಾವಿಂತೆ ಮಾಡಿ ಈ ವೈಕುಂಠ ಲೋಕಕ್ಕೆ ನಾವೇ ಅಧ್ಯಕ್ಷರಾಗೋಣ. ಯಾವತ್ತು ದೇವತೆಗಳ ನಮ್ಮ ಆಜ್ಞೆಯಂತೆ ನಡೆಸೋಣ, ತತ್ಕಾರಣ ತಡ ಮಾಡಿದ ವೈಕುಂಠ ಒಳಕ್ಕೆ ಹೋಗೋಣ, ನಡೆಯೋಣ ರಕ್ತಾಗ್ತಿರೋಣ. ರಮಣ, ಇದೇನು ಘೋರವಾದ ದನಿಯೋ ಕೇಳಿ ಬರುತ್ತಿರುವುದಲ್ಲ. ಆ ದನಿಯು ನಮ್ಮನ್ನೇನು ಮಾಡಲಾರದು ಸುಂದರಿ. ಆ ದನಿಯನ್ನು ಕೇಳಿದರೆ ನನಗೆ ಭಯವಾಗುತ್ತಿರುವುದಕ್ಕಂತ ಗುಣವಂತ. ಹೇಳಿ ಹಾಗಾದ್ರೆ ಹೇಳುವನೆ ಚೆನ್ನಾಗಿ ಕೇಳು. ಸುಂದರಾಂಗಿಗೆ ಅವನಿಗೆ ಮಂದಮತಿಯ ತರುವೆ ನಿನಗೆ ಹಾಲು ಚೆನ್ನಾಗಿ ಕೇಳು.
ಯಾರು ಘೋರ ದನಿ ಮಾಡಿದ್ರು ಆ ದನಿಯು ನಮ್ಮನ್ನೇನು ಮಾಡಲಾರ್ದು. ನೀನು ಭಯ ಪಡಿಬೇಡ. ಆ ಘೋರ ರಾಕ್ಷಸರು ನಮ್ಮ ಹತ್ತಿರವೇ ಬಂದಂತಾಯ್ತು. ನಾನು ಹೋಗಿ ಆ ದುಷ್ಟರನ್ನು ಸಂಹರಿಸಿ ಬರ್ತೀನಿ. ಸುಂದರಿ, ನೀನು ಈ ಮಡಿ ಮಂಚದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ, ಸದ್ಗುಣಾಭರಣಿ. ವಿಷ್ಣು ಎಂಬ ಕುಲ್ಲ ಜರೈ ಮೂರ್ಖ, ಸಾಗರದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿಶೇಷನಂ ಶಯನ ಮಾಡಿ ಹಾ. ವೈಕುಂಠ ಪದವಿಯೊಳ ಮೆರೆಯುವುದಕ್ಕೆ ಮೆಟ್ಟೆದ್ದ ಇಂದು ನಮ್ಮ ರಾಕ್ಷಸರನೇ ತಮ್ಮ. ಎಲೈ ಮೂರ್ಖ, ಎಲೈ ಭಂಡ, ಮೋಲಿನ ಸಮುದ್ರಮಂಥನ ಮಾಡಿದಾಗಲೇ ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ಎಲ ಈ ಭ್ರಷ್ಟ, ಎಲೈ ಹದಮ, ನೀನು ದಾರೋಳ ಸಮರಂಗಣ ಮಾಡಿ ಗೆದ್ದಿರುವೆ. ಥು, ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚಲಿ. ಎಲ ಈ ರಾಣಿಯಾಡಿ, ಎಲೈ ಹೆಮ್ಮೇಡಿಗೆ, ನೀನು ಅಂಥ ಪರಾಕ್ರಮಿಯಾದರೆ ಸಮರಕ್ಕೆ ನಿಲ್ಲ. ಈ ಕ್ಷಣದಲ್ಲ ನಿನ್ನಮ್ಮ ಅಮ್ಮಪುರಕ್ಕೆ ಸೇರಿಸುವನಮ್ಮ. ಪರಾಕ್ರಮ ಎಲೈ ಹದಮರೆ, ಎಲ್ಲ ಈ ಮೂರ್ಖನೇ. ವಿಚಾರದಷ್ಟೆಂಬ ಭಕ್ತನೇ, ಎಲೈ ಮೂರ್ಖ, ಸುಲಕ್ಷಣವಾದ ಲಕ್ಷ್ಯ ಮಾಡನೆ, ಹಾ, ಲೋಲಾಡುವ ಮದ ಮೂರ್ಖನೇ, ಸಹಜವಾಗಿರುವುದೇ ಮೂರ್ಖ. ನಿನ್ನ ಮೇಲೆ ನನಗೆ ಅಂತ ಕರುಣೆ ಆಗೋದು ಹಾ, ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ನಿನ್ನಂತ ಏಡಿಯನ್ನು ಸಂಹಾರ ಮಾಡದೆ ನಿನಗೆ ಜೀವದಾನ ಮಾಡಿದೆ ನಾರಾಯಣ. ಎಲೈ ಹದಮ, ನನ್ನ ಮುಂದೆ ನಡೆಯೋದು ನಿನ್ನಯ ಪ್ರಾಣ. ಅಡ್ಡ ಬಿದ್ದು ಇಡೀ ನನ್ನ ಚರಣ ಉಳಿಸುವ ನನ್ನ ಪ್ರಾಣ. ಎಲೈ ದುಷ್ಟ ರಕ್ಕಸ, ಎನ್ನಂತ ಭಯಕರ್ತನಿಗೆ ಹರಿಯದೆ ಕೆಟ್ಟ ಮಾತುಗಳ ಮೂಲಕ ಹಟ್ಟನೆಯನ್ನು ಕೈಯೊಳಗೆ ಹಾಕಿದ್ದಾನೆ. ನೀನಂಥ ಪರಾಕ್ರಮಿಯನು. ಎಲೈ ಮೂರ್ಖ, ಎಲೈ ಭ್ರಷ್ಟ, ಆ ಮದಂಡನಾದ ಹಿರಣ್ಯಕಶಿಪುನು ಒಡಲ ಸೀಳಿದಂತೆ ನಿಮ್ಮನ್ನ ಸೀಳಿ ಮಣ್ಣು ಮುಕ್ಕಿಸಿಬಿಡನು. ನೋಡಲೆ ನೀಚ ರಾಕ್ಷಸ, ಬಿಡಿ ನಿನ್ನ ಕಕ್ಕಸ. ಬೋಲಿರ ಎಲೈ ನಾರಾಯಣ, ಎಲೈ ಆದಮ, ನೀನಾಮ ಕದನ ಪವನ ನೀನೇ ಕದನ ಪೈನಲೇ ಬಂಡ. ಎಂದಕ್ಕೆ ಮೂರಡಿ ಭೂತನ ಮಿಡಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಈ ರಾಧೀರನಾದ ಹಿರಣ್ಯಕಶಿಪ ನರಸಿಂಹ ಅವತಾರದ ಒದಗಿದ ಬಲಟ್ಟನಾದ ನರಕಾಸುರನ ಅವತಾರದಿಂದ ಸಂಹಾರ ಮಾಡಿದೆ. ಎಲೈ ನಾರಾಯಣ, ಎಲೈ ಹದಮ, ಚಂಡ ವಿಕ್ರಮಾದ ಸೋಮಾಕಾಸುರನ ಮತ್ಸ ರೂಪದಿಂದ ತಾಳಿ ಕೊಲಿದ ಪರಾಕ್ರಮಿಯಾದ ಭಸ್ಮಾಸುರನ ಮೋಗಿನಾಗಿ ತಕತ್ತೈ 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 ಎಂದು ನಾಟ್ಯ ಮಾಡಿ ನಾಶ ಮಾಡಿದ. ಎಲೇ ಬೆಷ್ಟ, ಎಲೈ ಹದಮ, ಈ ದಣಿಯಲ್ಲಿ ನಿನ್ನ ಧೀರನವರೇ, ನೀನು ನಿಜವಾಗಿ ದಾರು ಸಂಭ್ರಮ ಮಾಡಿದೆ. ನಾರಾಯಣ, ನಾನು ಬಲ್ಲ ನಿನ್ನ ಹೇಳಿತನದ ಕೂಡ ನನಗೆ ತೋರಬರ ನಿನ್ನ ಪ್ರಾಣ. ಎಲೈ ಮೂರ್ಖರೇ, ಎಲೇ ವಿಗ್ರಹ, ಎಲುವಿನ ಚೆನ್ನಾಗಿ ಕೇಳ್ರಿ. ಚೆನ್ನಾಗಿ ಬರೋ. ಗರ್ವದಿಂದ ಮೆರೆವ ದುರ್ಲ ಭಕ್ತರೇ, ಓದದಿರೋ ನಿಮ್ಮ ಗರ್ವ ಹಲವರೇ. ಗರ್ವದಿಂದ ಮೆರೆವ ದುರ್ಲ
ಬಿಡದಿದ್ದರೆ ಏನು ಮಾಡೋದು ಭ್ರಷ್ಟ? ಭಕ್ತ ಮಾತನ್ನು ನಡೆಸದ ಭಕ್ತನಾದರೂ ಬಲಿ ಚಕ್ರವರ್ತಿನು ಪಾತಾಳಕ್ಕೆ ತುಳಿದೆ ಅವನ ಭಕ್ತಿಯ ಮೆಚ್ಚಿ ಅವನ ಬಾಗಿಲನ್ನು ಕಾಯ್ದೆ. ಹಿರಣ್ಯಕಶಪ, ನರಕಾಸುರ, ಭಸ್ಮಾಸುರ, ಸೋಮಕಾಸುರ ಇಂಥ ಮೊದಲಾದ ಸಕ್ಕಿನ ರಕ್ಕಸರಂ ಅವರವರ ಜನ್ಮಕ್ಕೆ ತಕ್ಕಂತೆ ಅವತಾರನೆತ್ತಿ ನಿರ್ನಾಮ ಮಾಡಿದೆ. ಎಲ್ಲ ಇದ್ದ ಅನ್ನವ ಎಲ್ಲ ಈ ಮೂರ್ಖ ದೇವತ್ರಂ ಸಂರಕ್ಷಿದೆ, ನಿಮ್ಮಂತ ದುಷ್ಟದನಜರಂ ಒಕ್ಕಲಿಕ್ಕಿದೆ. ಚಕ್ರಧರನಾಗಿ ಮೆರೆದೆ ಇಂಥ ರಾಕ್ಷಸಾಂತಕನೆಂದು ಕಕ್ಲೀತು ಮಾತುಗಳನ್ನಾಡಿ ಸಾಯಬೇಡಿರಿ. ಕಂಡಿರ ಪುಂಡರಕ್ಕಸರೇ, ಮೋಳಿ ಒಡಿರ ಎಲ್ಲ ಈ ವಿಷ್ಣುವೇ, ಎಲೆ ಮೂರ್ಖ, ಈಗ ನೀನ ಎನ್ನ ಕೈಯಲ್ಲಿ ಜೀವನದಿಂದ ಉಳಿಯಲು ಸಾಧ್ಯ. ಯಾರ ಕೈಯಲ್ಲಿ ಯಾರು ಉಳಿಯರು ಸ್ವಲ್ಪ ತಾಳಲೆ ಭಂಡ. ಮೋಳಿರ ಸೂಸಪ್ತ ದಶ ದಶಗೆ ಕಾರ್ವತ್ತಲ ಕವಿಯುವ ಸಪ್ತ ಸರಂಗಳ ಬಿಡುವೆ ಸರ ಹರಿಸಿಕೊ ಹಿಂದಕ್ಕೆ ಮೋಸ ಮಾಡಿ ಅಸರರಂ ಕೊಂದ ರೀತಿಯಲ್ಲ ಎಲ್ಲ ಈ ಎಂಬೇಡಿಗೆ ಎಳೆ ರಣೇಡಿಗೆ ಈ ವಸದಿಯೊಳ ನೀನಿ ಹೆಸರಲ್ಲದಂತೆ ಹಸುವಂ ನೀಗಿಸುವೆ. ಹಾ. ಪ್ರತಿಪಾಲಕ ಸೂತ್ರಧಾರಕ ಈ ಕ್ಷಣದೊಳ ತೋರಿಸುವೆ ನಿನಗೆ ಯಮನರಕ. ಎಲೆ ಕಬ್ಬೇರಿ ಮಗ್ಗು ಮುಚ್ಚಿದ ಮಗಂದರೆ ಎಲೆ ಭಕ್ತನಿಗೆ ನಿನ್ನಂತೆ ಅಹಂಕಾರದಿಂದ ಕಬ್ಬಿ ಎನ್ನ ಮೇಲೆ ಯುದ್ಧಕ್ಕೆ ಬಂದ ಅದೆಷ್ಟೋ ಮಂದಿ ರಾಕ್ಷಸರ ರುಂಡಗಳನ್ನು ಚೆಂಡಾಡೋ ಎನ್ನ ಮುಂದೆ ನಿಮ್ಮ ಅಲ್ಪ ಪರಿಸುವನ್ನು ತೋರಿಸುವರ ಮೂರ್ಖ ಮಾಡಿದ್ರು ಎನ್ನ ತರ್ಕ. ಮೋಲಿರ ಎಲೈ ಕುಲ್ಲನಾದ ನಾರಾಯಣ ಎಲೆ ಮೂರ್ಖ, ಇಲ್ಲಿ ಯಾರ ಹರಿಯರೋ ನಿನ್ನ ತ್ರಾಣ ನನ್ನಿಂದ ನೀನೇನು ಬಲ್ಲಿಯೋ ಹದಮ. ಆಗಲೇ ನಿನ್ನ ಅಂಗಾಂಗಳೆಲ್ಲ ಗದ್ದಗದನ ನೊಡಗತ್ತದವು. ಮೋಲಿರ್ಯ ನಾ ಬಿಟ್ಟ ಶಕ್ತಿ ಇದ್ದ ಮಮ ತರ ಹರಿಸಿಕೊ ಮೂಢಮತಿ. ನಮ್ಮೆದುರಿಗೆ ಮರೆಯಾಗೋ ಜಾಗ್ರತೆ ಎಲ್ಲ ಈ ಅದಮ. ಎಲೆ ಮೂರ್ಖ, ಮಾತು ಸಂಗ್ರಾಮ ಮಾಡುವ ನಿನ್ನ ನಿರ್ನಾಮ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೇ ಬಣ್ಣ ಬಲಿಯ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೇ ಬಂಡ. ಸಾರಥಿ, ಈ ಗರಿಷ್ಠರಾದ ಕಕ್ಕಸದವರಿಗೆ ಯಾವ ಜೀವಿಗಳಿಂದ ಮರಣ ಬಾರದಂತೆ ಆ ಚಂದ್ರಮೌಳಿ ವರಂ ಕೊಟ್ಟಿರೋನು. ಹೌದು ದೇವ. ಎಲ್ಲ ಸಾರಥಿ ದೇವ, ಇಂಥ ಸಮಾಜದಲ್ಲಿ ಈ ಮೂರ್ಖರನ್ನು ನಿಗ್ರಹಿಸೋದು ಎನ್ನಿಂದಾಗದು. ಹಾ ನಾನು ಮಾಯವಾಗಿ ಹೋಗಿ ಆಲೋಚನೆ ಮಾಡಿ ಹಾ. ಈ ಮೂರ್ಖರ ರುಂಡಗಳನ್ನು ಚೆಂಡಾಡಿಸದಿದ್ದರೆ ಹಾ. ರಾಕ್ಷಸಾಂತಕನನ್ನು ಹೆಸರತ್ತಕ್ಕೆ ಸಾರಥಿ ನಾನು ಮಾಯವಾಗನು ಜಾಗೃತಿ. ನೀನು ಹೋಗೋದು ಓದಿ ಆಯಮ್ಮನ ಬಿಟ್ಟು ಹೋತಿಯಲ್ಲ ಆಯಮ್ಮನ ಪರಿಸ್ಥಿತಿ ಹಂಗ. ಈ ಸಾರಥಿ ಮುಖದ ಬೆಪ್ಪೆಗೆ ತಡೆಯಲಾರದೆ ವಿಷ್ಣುವೆಂಬ ಭ್ರಷ್ಟನು ಮಾಯವಾಗಿ ಓಡಿ ಹೋದನು. ಹೌದು ದೇವ. ಸಂರಕ್ಷಣ ಕರ್ತನೆಂದು ಮೆರೆಯುತ್ತಿದ್ದ ಅದಮನಾದ ಶ್ರೀಹರಿಯಂ ಈ ಶಕ್ತಿ ಸೊದನನ ಪರಕ್ರಮಕ್ಕೆ ಎಪ್ಪಾಲಯನಾದನೆಂದು ದನ್ನಡ ಎಂದು ಜೈ ಬೇರೆ ಮೊಡಸಲಿ ಸಾರಥಿ ಹಾಕಿ ಜಾಗ್ರತೆ. ಅಯ್ಯೋ ಶಿವ ಶಿವ, ನಾನು ಏನು ಮಾಡಲಿ? ಎನ್ನ ಪ್ರಾಣಕಾಂತನು ನನ್ನನ್ನು ಅಂತಃಪುರದಲ್ಲೇ ಇರು ಎಂದು ಹೇಳಿ ಎತ್ತಲು ಮಾಯವಾಗಿ ಹೋದನು. ನಾನಾದರೂ ದಾರಿ ಕಾಣದಂತಾಗಿರುವನು. ಇದಕ್ಕೆ ಗತಿ ಏನು ಮಾಡಬೇಕು ಸಾರಥಿ ವಿಶಾಲಮತಿ? ಹಿಂಡು ರಾಯರು ಗಂಡಗಳೆಂದು ತಮ್ಮ ಇಲ್ಲಿ ಓರ್ವ ನಾರಿಯ ದನಿಯಾಗುವುದು ನೋಡು. ನೋಡಿದನ ತಮ್ಮ ಕಣ್ಣಿಗೆ ಕಾಣದ ಕಣ್ಮರೆಯಾದರು. ಆದ ಕಾರಣ ಇಲ್ಲಿರುವ ಅವನ ಸತಿಗಳಾದ ಲಕ್ಷ್ಮಿಯನ್ನು ಸೆರೆಹಿಡಿದುಕೊಂಡು ನಮ್ಮ ಪಟ್ಟಣಕ್ಕೆ ಈಗ ನಾದುಕೊಂಡವರ ಅಗ್ರಜ. ಈ ಮಾತು ಸಹಜ. ಆ ಹೇ ಸಾಗರನ ಸುತ್ತೆ ಸರಿ ಸೌಭಾಗ್ಯದಾಥ ಮೋಲಿರ್ಯ
ಎಂಬೇಡಿಗೆ ವಿಷ್ಣು ಮೇಲೆ ವ್ಯಥ. ಇನ್ನು ಮೇಲೆ ಕಡು ಪರಾಕ್ರಮ ಶೌರ ನಿಪ್ತನಾದ ನಾನೇ ನಿನಗೆ ಜೊತೆ. ಏಲೇ ಸುಂದರಿ, ಇನ್ಯಾತಕ್ಕೆ ತಡ, ಬಾ ಬಾ ಬೈಲಿಗೆ ನಿನ್ನ ಅಚ್ಚುಮೆಚ್ಚಿನ ಪ್ರಿಯ ಸುಂದರನು ಬಂದಿರುವನು. ಎನ್ನೊಡನೆ ಬಂದು ಚಂದದಿಂದ ಮಾತನಾಡು, ನಿನ್ನ ಭಯಮಂಬಿಡು. ಇನ್ನು ಮೇಲೆ ನೀನಾಗು ಎನಗ ಸತಿ, ನಾನಾಗವ ನಿನಗೆ ಪ್ರೇಮದ ಪಥೆ. ಮೋರಿರ ವಿಷ್ಣುವಿನ ಕೂಡ ನೀನೇನು ಸುಖ ಪಡ್ತೆ. ಬಾಪು ಬಾಪ್ರೆ ಒಂಟಿಯಾಗಿ ಸಿಕ್ಕ ನಿನ್ನಂಥ ಸುಂದರಿ ನಾರ್ಯ ಮಣಿಯರನ್ನು ಮನವೊಲಿಸಿ ಕರೆದೊಯ್ಯದೆ ಎಂದಿಗೆ ಬಿಡುವನಲ್ಲ ಈ ಶಕ್ತಿ ಸುಧನ ಸರಪತಿ. ಏಲೇ ಸುಂದರಿ, ಇನ್ನು ಮೇಲೆ ಮರೆತು ಬಿಡು ಹಾ ಏಡಿಗೆ ವಿಷ್ಣು ಮೇಲೆ ಭ್ರಾಂತ. ನಾನೇ ನಿನಗೆ ಸರಿಯಾದ ಜೊತೆ. ಮೋಲಿರ ಲೋಹಾವತಿ ಸಿಂಹಾಸನಕ್ಕೆ ಸಾಮ್ರಾಟನಾದ ಎನ್ನಂ. ನೀನು ಏನು ಬೇಕಾದರೆ ಬೇಡು, ಈ ಕ್ಷಣವೇ ನಿನ್ನ ಮನದಾಸೆ ಈಡೇರಿಸಿ ನಿನ್ನಮ್ಮ ಆನಂದ ಪಡಿಸುವೆ. ಸುಂದರಿ, ನಿನಗೆ ಬೇಕಾದರೆ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಚಿಂತಾಮಣಿಯ ತಂದುಕೊಡಲ. ಇಲ್ಲವೇ ರಂಭ, ಊರ್ವಶೆ, ಮೇನಿಕೆ, ತಿಲಕ್ಷ್ಮೀರಂಭ ಸುರನಾರಿಯರಂ ನಿನ್ನ ಚಾಕಡಿಗೆ ನಿಲ್ಲಸಲ. ಹೇಳೆ ಪ್ರಿಯ ಸುಂದರಿ, ನಿನ್ನ ಮನದೊಳ ಭಯ ಮಂಪಟದ ಎನ್ನ ಲೋಹಾವತಿ ಪಟ್ಟಣಕ್ಕೆ ಪ್ರಣಯ ಮಾಡು ಮನೋರಿ. ಹಾಕದಿರು ನೀನು ಗಾಬರಿ. ಹೇ ಮಾಯಕರದ ಕಪಟಿಗೆ ಇಷ್ಟುವಿನಲ್ಲಿ ನೀನು ಅಮ್ಮಣ್ಣನಂತ ರಸಿಕನಿಗೆ ಕಾಮನವಿಲ್ಲ. ಎಲೇ ಸುಂದರ, ಅಂದ ಮೇಲೆ ಅಂತ ಎಂಬೇಡಿಯಾದ ಮಾಯಕರದ ಆಶೆಯನ್ಬಿಟ್ಟು ನಮ್ಮ ಅಗ್ರಜನ್ಯ ಸರಸದಿಂದ ಮಾತಲು ಸುರಸುಖದ ಆನಂದ ಮಾತವನ್ನಾಡಿ ನಿನಗೆ ಮನ ಆನಂದ ಕೊಂತ ರೀತಿ ಇಳಿಸ ಕೂಡಿ ದೊಡ್ಡಂಪಡೆ. ಏ ಮಾಯಕರ ಸತೆ, ಬೆಟ್ಟ ಬಿಡು ಅಂತ ಬೇಡಿಯನ್ನ ಬೇರೆ ನಿನ್ನ ಅಮಿಲ್ಲ ಪ್ರೀತಿಯನ್ನು ದಿಟ್ಟಾದ್ರೆ ದಿಟ್ಟ ನಮ್ಮನ್ನ ಸತ್ಯಸುರನ್ನ ಮೇಲಿರ ನಿನಗೆ ಸುಖವಾಗುವುದು ನೋಡ ಕೃಷ್ಣನ ರಾಣಿ ಬರಬೇಡ. ಅಹೋ ಅಣ್ಣಗಳಿರ ಸುಂದರಿ, ನೀವದಾರೋ? ನಾವು ಲೋಹಾವತಿ ಚಕ್ರವರ್ತರೇ ಸುಂದರಿ. ಇಲ್ಲಿಗೆ ತಕ್ಕಾಗಿ ಬಂದಿರುವಿರಿ? ನಿನ್ನ ಆದಕೊಂಡು ಬಂದಿರು ಸುಂದರ. ನಾನು ಮಾಡಿದ ಅಪರಾಧವೇನಿರುವುದಣ್ಣಯ್ಯ? ನಿನ್ನ ಗಂಡನ ಮಾಡಿದ ಅಪರಾಧಕ್ಕಾಗಿ ನಿನ್ನನ್ನು ಎಳೆದುಕೊಂಡು ಹೋಗಲಿಕ್ಕೆ ಬಂದಿರುವನೇ ಸುಂದರಿ. ಅಣ್ಣಯ್ಯ, ಸುಂದರ, ಎನ್ನ ಗಂಡನ ಮಾಡಿದ ಅಪರಾಧಕ್ಕೆ ನನ್ನನ್ನು ಶಿಕ್ಷಿಸಬಹುದೇ? ನಿನ್ನ ಆದಕೊಂಡು ಹೋದರೆ ನಿನ್ನ ಗಂಡ ಸುಮ್ಮನೆ ಬರಬಹುದೇ ಸುಂದರ? ಅಣ್ಣಯ್ಯ, ಸುಂದರ, ಹೇಳುವನು ಕೇಳು. ಅದುವೇನು ಇಷ್ಟ ನಮಗೆ? ನ್ಯಾಯವೇನೋ ಅಣ್ಣ ನಿನಗೆ ಹೀಗೆ ಮಾಡುವನ, ಎನ್ನ ಮೇಲಿನ ಆಸೆಯಿಂದ ಹೇಗೆ ಮಾಡುವೆಯ? ಸರಿಯ ನಿಮಗೇನೋ ಎನ್ನ ಪದೆಯೋರೆಲ್ಲದ ಗಮನವು ನನ್ನದೇನೋ ಮಾಡುವನೇನ? ಎನ್ನ ಪದೆಯೋರೆಲ್ಲದ ಗಮನವು ನನ್ನದೇನೋ ಮಾಡುವನೇನ? ಸರಿಯ ನಿಮಗೆ ಇಂಥ ನಡತೆ, ಸರಿಯ ನಿಮಗೆ ಇಂಥ ನಡತೆ, ಸೆರೆಯ ಬೆಳಗಿನ್ನೋ ಅಣ್ಣ ತರುವುದು ಪುಣ್ಯ. ನ್ಯಾಯವೇನೋ ಜ್ಞಾನ ಹೇಳಿದರೆ ಹೀಗೆ ಕೈಯುವುದು, ಎನ್ನ ಮೇಲಿನ ಆಸೆಯಿಂದ ಹೇಗೆ ಕಾಡುವೆಯ? ಸರಿಯ ನಿಮಗೇನೋ? ಅಣ್ಣಯ್ಯ, ಸುಂದರಿ, ಏನು ಹರಿಯದ ಹೆಣ್ಣ ಮಗಳನ್ನು ಈ ರೀತಿ ಬಾಯಿಗೆ ಬಂದಂತೆ ಮಾತನಾಡುವುದು ನಿಮಗೆ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಅಣ್ಣಯ್ಯ, ಸುಂದರಿ? ಎನ್ನ ಪತಿ ಇಲ್ಲದ ಸಮಯದಲ್ಲಿ ನನ್ನನ್ನು ಗೋಳಾಡಿಸುವುದೈತವಲ್ಲ, ಅದು ಯಾತಕ್ಕೆ ಇದ್ದವಲ್ಲ? ಈ ಕೋ ನಿಮಗೆ ಕರ ಮುಗಿದು ಸ್ಥಿರವಾಗಿ ಬೇಡಿಕೊಳ್ಳುವೆನು. ಸೋಮನ ನನ್ನ ಅರಮಂದಿರವನ್ನ ಬೆಟ್ಟಿಲ್ಲದ ಹೊರಟು ಹೋಗ ಹಣ್ಣ ಬರೋದನ ಇವ ಪುಣ್ಯ. ಹೇ ಮಧುರಮಣಿ, ನಿನ್ನ ಗಂಡ ನಮ್ಮ ಹರಬಿಟ್ಟಕ್ಕೆ ಆದರೆ ಕಣ್ಣು ಮರೆಯಾದರೆ ಏನು ಹೇಳ್ತೀವಿ? ಅಂತ ಗಂಡನ ಕೂಡ ನೀನೇನು ಸುಖ ಪಡುವೆ. ಆದ ಕಾರಣ ಇಲ್ಲಿರುವ
ನಮ್ಮಣ್ಣನ ನಿನ್ನ ಮೇಲೆ ಪೂರ ಪೂರ ಮನಸ್ಸೋತಿರೋಣ ಸಂತೋಷದಿಂದ ನಮ್ಮ ತನ್ನಮ್ಮ ರಾಣಿಯಂತೆ ಸಂತೋಷದಿಂದ ಮಾಡುವನ ಎಲೆ ಸುಂದರಿ ತತ್ತು ಪ್ರಯತ್ನ ಸುಮ್ಮನೆ ಬಂದರ ಸರಿ ಇಲ್ಲವಾದೆ ನನ್ನ ಗಡಬಿಡಿ ಬಿಡುವುದು ನಾಡು ಹೇಳಿದ ಹೇ ಲಕ್ಷ್ಮಿಗೆ ಆ ಪಕ್ಷಿ ವಾಹನನ್ನ ಹೆಸರೆತ್ತಿದರೆ ಕುಕ್ಷಿ ಬೆಗದ ಸಾಗರಕ್ಕೆ ನೂಕಿ ಬಿಡುವೆ. ಒಂದು ವೇಳೆ ನೀನು ಪಕ್ಷಿ ವಹಿಸಿ ಭಿಕ್ಷಕನಾದ ಶಂಕರನ ಅಡ್ಡ ಬಂದರೆ ಅವನ ಸಿರ ಹರೆಗಟ್ಟದ ದ್ರಾಕ್ಷೆ ನನ್ನನ್ನು ಎಳೆದೊಯ್ಯುವೆ. ಅವಳಿಗೆ ನಾನೇ ಅಧ್ಯಕ್ಷರಾಗುವೆ. ಏಲೇ ಸುಂದರಿ, ಈ ಸ್ಥಿತಿಯೊಳ ನಮ್ಮಿಬ್ಬರ ಸರಿಸಮನ ಪರಾಕ್ರಮಗಳೆಲ್ಲ ನಾರಿ ಹಾಗಿರುವ ನಿನ್ನ ಪತಿ ಪರಾರಿ. ನಮಗಿಂತ ಬಲವಂತರ ಧಾರ್ಮಿಯ ಮಾತ್ರವ್ಯಾ? ಹೌದು ಸುಂದರಿ, ಇದು ಸರಿಯಲ್ಲ. ಕೋಲಾರ ಹೆಣ್ಣು ಮಗಳೆಂಬ ಪ್ರೇಮ ಇಲ್ಲದೆ ಬಾಯಿಗೆ ಬಂದಂತ ಬೋಳ್ತಿರುವಿಯ. ನಿನ್ನ ಬಾಯಲ್ಲೇ ಹುಳ ಬೀಳಲೆ. ಇಲ್ಲೋ ಹದವನೇ, ನಮಗಿಂತ ಬಲವಂತರ ದಾರಿ ಇಲ್ಲವೆಂದು ಬೋಳ್ತಿರುವಿಯ. ದೇವ ಅಂತ ಬಲವಂತರಾದರೆ ಎನ್ನ ಪತಿಯ ಮುಂದೆ ತೋರಿಸಬೇಕು ನಿನ್ನ ಪೌರುಷವನ್ನು. ಕೋಚ ಒಂದೇ ಹೆಣ್ಣಿನ ಮುಂದೆ ತೋರಿಸಿದರೆ ನಿನ್ನನ್ನು ವೀರರನ್ನುವರೇ ಶೂರರನ್ನುವರೇ. ದುರ್ಮಾರ್ಗ, ಸುಮ್ಮನೆ ನಿನ್ನ ಪಂಥವನ್ನು ಬಿಟ್ಟು ಎನ್ನ ಅರಮನೆಯನ್ನು ಬೆಟ್ಟಿಲಿಂದ ಹೊರಟು ಹೋಗು ರಕ್ಕಸ, ಬಿಡು ನಿನ್ನ ಕಕ್ಕಸ. ಆಹೇ ಉಚ್ಚ ಮುಂಡೆ, ಎತ್ತರ ತಪ್ಪಿ ಇಚ್ಛ ಬಂದಂತ ಮಾತನಾಡಿದ ನಿನ್ನ ದಂತಿ ಪಂಥಗಳನ್ನು ನಿನ್ನ ಪಂಥವನ್ನು ಬಿಡವರು ನಾವಲ್ಲ, ಖಂಡಿತವಾಗಿ ನಿನ್ನ ಗಂಡನ ಬಿಡೋದಿಲ್ಲ. ಆದ ಕಾರಣ ಇಲ್ಲಿರುವ ನಮ್ಮಣ್ಣ ಏನು ನೀನು ನಮ್ಮಣ್ಣನ ಪೂರ ಮನಸ್ಸಾದಿರೋಣ. ಎಲೇ ಸುಂದರ, ಪ್ರತಿ ಮಾತನಾಡದೆ ಅದ್ರ ಉತ್ತರನ ಕೊಡದೆ ರಾಜವೀರ ನಿನ್ನ ಮಾತಿಗೆ ಅನುಸಾರವಾಗಿ ನಮ್ಮ ಅಗ್ರಜನ ಕೈ ಕೊಡುದು ಸುಖ ಪಡ ಇಂದ್ರಾಕ್ಷ ಇದೇ ನಮ್ಮೆಲ್ಲರ ಅಪೇಕ್ಷೆ. ಮೈ ಮೇಲೆ ಹೇರ ಬರುವಿಯ ನನ್ನ ಧೈರ್ಯ ಎಷ್ಟನ್ನ ಹೇಳಲೆ. ಕೆಟ್ಟ ಹೋಗುವ ನೋಡು. ಅದೇನು ಮಾಡೋದ್ರ ಸುಂದರ ಏನೇ ಹುಚ್ಚು ಮುಂಡೆ, ನುಡಿ ನುಡಿಗ ಕಡು ಬಿಡಿಗಳನ್ನು ಹೇಳುವುದು ಬಿಡಿ ಅಂದರೆ ಗಂಡ ಗಂಡಂತೆ ಮಾತನಾಡುತ್ತೆ. ನನಗೆ ಎಲ್ಲದ ಕೋಪ ದ್ರಕ್ಕನನ್ನ ಹೆಚ್ಚಿಸಬೇಡ. ಸಹಜವಾಗಿ ಮಾತನಾಡುವೆ. ಲೋ ಭ್ರಷ್ಟ, ನೆನೆಸಿಕೊಂಡು ಗೋಳಾಡಬೇಡ. ನೀನು ಸುಖವಾಗಿ ಬಾಳಬೇಕೆಂಬ ಪಕ್ಷವಿದ್ದರೆ ಈ ಕಲಿ ಕಂಠೀರವ ಶಕ್ತಿ ನಮ್ಮ ಒಡಗೂಡು ಕೊಡು ಸುಖಮ ಪಡು. ಇಲ್ಲವಾಯಿತು ಕರಣ ಇಲ್ಲದ ಕಟಕನಂತೆ ಈ ಖಡ್ಡಗದಿಂದ ನಿನ್ನ ಸಿರವೊಮ್ಮ ಅರೆಗಡಿವೆ. ಎಲೆ ಮೋಹನಾಗಿ ನಿನ್ನ ಬಿಡಿಸಿಕೊಳ್ಳುವ ಬಲಟ್ಟೆರಾರ ನಾನು ನೋಡಿಕೊಳ್ಳುವೆ. ಕಂಡಿಯ ಹಿಂದರಾಚಿ ಎನ್ನ ಪತಿಯು ನಿಮ್ಮನ್ನು ಕಂಡರೆ ಸುಮ್ಮನೆ ಬಿಡಲಾರನು. ನಮ್ಮ ಬ್ರಾಹ್ಮಣನು ಸುಮ್ಮನೆ ಬಿಡಲೇ ಸುಂದರಿ. ಏನು ಮಾಡುವೆ? ನಮ್ಮ ಹರಬಟ ಅವನು ಎದುರಿ ಹೋಗುವನೇ ಸುಂದರಿ. ಇಲ್ಲೋ ನೀಚಾತ್ಮ, ಇಲ್ಲೋ ಪಾಪಿಷ್ಠ, ಇಲ್ಲೋ ನೀತಿಲ್ಲದ ಕೋತಿ, ಇಲ್ಲೋ ಮಾಂಸ ತಿನ್ನುವ ಜಾತಿ. ರಕ್ಕಸ ಬೇಡ ಬೇಡ
ಗೆಡದ ಮೇಲಿನ ಹೆಣವು ಬಯಸಿದಂತೆ ನೇದ ನನ್ನನ್ನು ಬಯಸುವುದು ತರವಲ್ಲ. ಸಹಜವಾಗಿ ಬಯಸುವನೇ ಸುಂದರ. ಲೋ ದುರ್ಮಾರ್ಗ, ಏ ದುರ್ಮಾರ್ಗ, ಕಮ್ಮನೆಯನ್ನ ಅಂತಃಪುರವನ್ನು ಮೆಟ್ಟಿಲಿಂದ ಹೊರಟು ಹೋಗು ಮೂಡ. ಹೆಚ್ಚಿಗೆ ಮಾತನಾಡಿ ಕೆಟ್ಟು ಹೋಗಬೇಡ. ಎಲೆ ನಾರಿ ಲೋ ಹರಮನೆ, ಸೀರ ಕಡಗಳು ಉಬ್ಬರಿಸಿದ ಸುಂದರ, ಲೋ ಭ್ರಷ್ಟ, ನಿನ್ನ ರೂಪ ಲಾವಣ್ಯಕ್ಕೆ ಕಟಕಲಿ ಧೂರಿಣಿಯಾದ ನಮ್ಮನರ ಪೂರ ಸೋತಿರೋಣ. ವಯ್ಯಾರಿ ಅಂದರೆ ನಿನ್ನನ್ನು ತಯಾರ ಮಾಡಿ ಕಳಿಸಿರೋಣ. ಎಂತ ಮಾತಾಡಿದ ಸುಂದರ? ಎದ್ದ ಮಾತನ್ನೇ ಹೇಳಿದನು.